ನಮಸ್ಕಾರ ಸ್ನೇಹಿತರೆ, ರಹಸ್ಯ ರಾತ್ರಿಗೆ ಸ್ವಾಗತ. ಎಲ್ಲರೂ ಆಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಕತೆ ನಡೆದಿರೋದು ಒಬ್ಬ PUC ಹುಡುಗನ ಜೊತೆ. ಹೆಸರು ಪ್ರತಾಪ್ ಅಂತ. ರಾಯಚೂರು ಹುಡುಗ. ರಾಯಚೂರಿನಲ್ಲಿ ಸೆಕೆಂಡ್ PUC ಓದ್ತಾ ಇರ್ತಾನೆ. ಇನ್ನೇನು ಎಕ್ಸಾಮ್ ಹತ್ತಿರ ಬರ್ತಿದೆ ಅಂದಾಗ, ಅಂದರೆ ಎಕ್ಸಾಮ್ಗೆ 1-2 ತಿಂಗಳಿರುತ್ತೆ. ಕೆಲವು ಕಾಲೇಜ್ಗಳಲ್ಲಿ ಅಥವಾ ಎಷ್ಟೋ ಕಾಲೇಜ್ಗಳಲ್ಲಿ ಸ್ಟಡಿ ಹಾಲಿಡೇಸ್ ಅಂತ ಕೊಡ್ತಾರೆ. ಅದರಲ್ಲೂ ಗೌರ್ಮೆಂಟ್ ಕಾಲೇಜಸ್ಗಳಲ್ಲೂ ಕೊಡ್ತಾರೆ. ಹಾಗೆ ಇವನಿಗೂ ಸ್ಟಡಿ ಹಾಲಿಡೇಸ್ ಸಿಗುತ್ತೆ. ಆದರೆ ಇವನು ಇದ್ದ ಜಾಗದಲ್ಲಿ ಓದೋಕ್ಕಾಗಲ್ಲ. ಯಾಕಂದರೆ ಇವ್ರ ಮನೆ ತುಂಬ ಈ ಟ್ರಾಫಿಕ್ ಇರೋ ಏರಿಯಾ ಕಡೆ ಇರುತ್ತೆ. ಅದಕ್ಕೋಸ್ಕರ ಅವ್ರ ಮನೆಯವ್ರು ಏನು ಮಾಡ್ತಾರೆ, ಹತ್ತಿರದ ಅವ್ರ ಊರಿಗೆ ಕಳಿಸ್ಬೋಣ, ಊರಲ್ಲಿ ಒಳ್ಳೆಯ ವಾತಾವರಣ, ಚೆನ್ನಾಗಿ ಓದ್ಕೋಬೋದು, ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ ಅವ್ನ ಊರಿಗೆ ಕಳಿಸ್ತಾರೆ. ರಾಯಚೂರಿಂದ ಸುಮಾರು ಒಂದು 100-120 ಕಿಲೋಮೀಟ್ರ್ ದೂರದಲ್ಲಿರುವಂಥ ಊರು. ಒಂದು ರಾತ್ರಿ ಯಥಾ ಪ್ರಕಾರ 3 ಜನ ಅವ್ರ ಫ್ರೆಂಡ್ಸ್ಗಳು ಇವ್ರ ಮನೆಗೆ, ಅಂದರೆ ಪ್ರತಾಪ್ ಮನೆಗೆ ಓದೋಕ್ಕೆ ಅಂತ ಬರ್ತಾರೆ. ಕಂಬೈನ್ ಸ್ಟಡಿ ಅಂತಾರಲ್ಲ ಆ ರೀತಿ. ರಾತ್ರಿ ಓದ್ತಾ ಕೂತ್ಕೊಂಡವರು ಇದ್ದಕ್ಕಿದ್ದಂಗೆ 1 ಗಂಟೆಯಲ್ಲಿ ಇವರಲ್ಲಿ ಒಬ್ಬನಿಗೆ ಹೊರಗಡೆ ಸುತ್ತಾಡೋಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ಈ 3 ಜನ ಹುಡುಗರು ಅದೇ ಊರಿನವರು. ಆ ಊರಿನ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಆಬ್ವಿಯಸ್ಲಿ ಅಲ್ವಾ, ಆ ಊರಿನವರು ಅಂದರೆ. ಆದರೆ ಪ್ರತಾಪ್ ಮಾತ್ರ ಅವಾಗವಾಗ ರಜೆ ಟೈಮಲ್ಲಿ ಬರೋನು. ಅದರಿಂದ ಅವನಿಗೆ ಊರ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ. ಅದರಲ್ಲೂ ರಾತ್ರಿ ಹೊತ್ತು ಊರಿನಲ್ಲಿ ಎಲ್ಲೂ ಸುತ್ತಾಡಕ್ಕೆ ಹೋಗಿರಲ್ಲ. ರಮೇಶ್, ವಿಕ್ರಮ್, ಆನಂದ್ ಈ 3 ಜನ ಪ್ರತಾಪ್ ಜೊತೆ ಸುತ್ತಾಡಕ್ಕೆ ಅಂತ ತೀರ್ಮಾನ ಮಾಡ್ತಾರೆ. ಅನ್ಕೊಂಡಂಗೆ ಈ 4 ಜನ ಮನೆಯವ್ರಿಗೆ ಗೊತ್ತಾಗ್ದಿರೋ ರೀತಿ ರಾತ್ರಿ 1 ಗಂಟೆ 1:15 ಸುತ್ತಾಡಕ್ಕೆ ಅಂತ ಹೊರಗಡೆ ಹೋಗ್ತಾರೆ. ಹೀಗೆ ಮಾತಾಡ್ಕೊಂಡು ಒಂದು ರೀತಿ ನಿರ್ಜನ ಪ್ರದೇಶಕ್ಕೆ ಬರ್ತಾರೆ. ಆ ಊರಲ್ಲಿ ಒಂದು ಸ್ಮಶಾನ ಕೂಡ ಇರುತ್ತೆ. ಆದರೆ ಪ್ರತಾಪ್ಗೆ ಅದ್ರ ಬಗ್ಗೆ ಗೊತ್ತಿರಲ್ಲ. ಇವ್ರು ಮಾತಾಡ್ತಾ ಆ ಸ್ಮಶಾನ ಇರೋ ಜಾಗನ ತಲುಪ್ತಾರೆ. ಸ್ಮಶಾನ ತಲುಪಿ ಒಂದು ಸ್ವಲ್ಪ ದೂರ ನಡೆದ ಮೇಲೆ ರಮೇಶ್ ಜೇಬಿಂದ ಸಿಗರೆಟ್ ತೆಗೆದು ಬಾಯಿನಲ್ಲಿ ಇಟ್ಕೊಂಡು ಲೈಟ್ರಿಂದ ಹಚ್ಕೊಂಡು ಮತ್ತೆ ತಮಾಷೆಯಾಗಿ ಮಾತಾಡಿಕೊಂಡು ರೇಗಿಸ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಆಗ ರಮೇಶ್ಗೆ ಇದ್ದಕ್ಕಿದ್ದಾಗೆ ವಿಚಿತ್ರವಾದ ಶಬ್ದ ಕೇಳಿಸುತ್ತೆ. ಹೇಗೆ ಅಂದರೆ ಯಾರೋ ಅವನ ಹೆಸರು ಇಟ್ಕೊಂಡು ಕರಿತಾ ಇರೋ ರೀತಿ, ಅಂದರೆ ಅವನನ್ನೇ ಕೂಗ್ತಾ ಇರೋ ರೀತಿ. ತಕ್ಷಣ ಅವ್ರ ಫ್ರೆಂಡ್ಸಿಗೆ ಹೇಳ್ತಾನೆ, ನನ್ನನ್ನು ಯಾರೋ ಕರೀತಾ ಇದ್ದಾರೆ ಅಂತ. ಈ 3 ಜನ ಆ ಕಡೆ ಈ ಕಡೆ ನೋಡ್ತಾರೆ. ಯಾರೂ ಕಾಣಲ್ಲ, ಎಲ್ಲ ಶಾಂತವಾಗೇ ಇರುತ್ತೆ. ಆಗ ಇವರೆಲ್ಲ ಎಲ್ಲೋ ಇವನಿಗೆ ಭ್ರಮೆ ಆಗಿರಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಮುಂದೆ ಮತ್ತೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಮತ್ತೆ ಸ್ವಲ್ಪ ದೂರ ನಡೆದ ಮೇಲೆ ಇವ್ರಿಗೆ ಹಿಂದೆಯಿಂದ ಯಾರೋ ಅಳೋ ಶಬ್ದ ಕೇಳಿಸುತ್ತೆ. ಈ ಸರ್ತಿ ಆ ಅಳೋ ಶಬ್ದ ಬರೀ ರಮೇಶ್ಗಲ್ಲ, ಎಲ್ರಿಗೂ ಕೇಳಿಸ್ತಾ ಇರುತ್ತೆ. ಆ ಅಳೋ ಶಬ್ದ ಬಂದಿದ ತಕ್ಷಣ ಎಲ್ಲರೂ ಹಿಂದೆ ತಿರುಗಿ ನೋಡ್ತಾರೆ. ಹಿಂದೆ ತಿರುಗಿ ನೋಡಿದ್ರೆ ಹಿಂದೆ ಯಾರೂ ಇರಲ್ಲ. ಅಷ್ಟೊತ್ತಿಗಾಗಲೇ ರಾತ್ರಿ 2 ಗಂಟೆ ಆಗಿರುತ್ತೆ. ಎಲ್ಲ ಕಡೆ ಪೂರ್ತಿ ಸೈಲೆನ್ಸು, ಒಂದು ರೀತಿ ಸ್ಮಶಾನ ಮೌನ ಅಂತಾರಲ್ಲ, ಯಾಕಂದರೆ ಪಕ್ಕದಲ್ಲಿ ಸ್ಮಶಾನ ಇತ್ತಲ್ಲ ಆ ಕಾರಣದಿಂದ ಅಂತ ಕಾಣುತ್ತೆ. ಒಂದು ಚೂರು ಸೌಂಡ್ ಇರಲಿಲ್ಲ. ಮುಂದೆ ಹೋಗ್ತಾ ಒಂದು ರೀತಿ ಕತ್ಲೆದ ಕಾರಣದಿಂದ ವಿಕ್ರಮ್ ಅವನ ಜೇಬಿಂದ ಮೊಬೈಲ್ ತೆಗೆದು ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಮುಂದೆ ದಾರಿ ತೋರಿಸ್ತಾ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಈ ರೀತಿ ಅಳೋ ಶಬ್ದ ಬರ್ತಾನೆ ಇರುತ್ತೆ. ಅದನ್ನು ಕೇಳಿದ್ದು ಇವ್ರಿಗೆಲ್ರಿಗೂ ಭಯ ಆಗಿ ತಕ್ಷಣ ಮನೆಗೆ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆದರೆ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಏನು ನೋಡ್ತಾರೆ, ಅದರಿಂದ ಇವ್ರಿಗೆಲ್ಲ ಒಂದು ರೀತಿ ದಿಗ್ಭ್ರಮೆನೇ ಆಗಿಬಿಡುತ್ತೆ. ಆ ಸ್ಮಶಾನದ ಪಕ್ಕದಲ್ಲೇ ಒಂದು ದೊಡ್ಡದಾದ ಅರಳಿ ಮರ ಇರುತ್ತೆ. ಆ ಮರದ ಮೇಲೆ ಬಿಳಿ ಕಲರ್ ಒಂದು ಬಟ್ಟೆ ಹಾಕ್ಕೊಂಡಿರೋ ರೀತಿ ಒಬ್ಬ ವ್ಯಕ್ತಿ ನೇತಾಡ್ತಿರೋ ರೀತಿ ಕಾಣುತ್ತೆ. ತೀರ ಕತ್ಲೆದ ಕಾರಣದಿಂದ ಅವ್ರಿಗೆ ಕ್ಲಿಯರಾಗಿ ಕಾಣಿಸ್ತಾ ಇರಲ್ಲ. ಆದರೆ ಒಂದು ಮಾತ್ರ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ, ಯಾರೋ ಒಂದು ಮಹಿಳೆ ಸೀರೆ ಉಟ್ಕೊಂಡಿರೋ ರೀತಿ, ಅಂದರೆ ಯಾರೋ ಮರದ ಮೇಲೆ ಕೂತಿರೋ ರೀತಿ. ಯಾರಿಗೆ ತಾನೇ ಭಯ ಆಗಲ್ಲ, ಮರದ ಮೇಲೆ ಯಾರೋ ಕೂತ್ಕೊಂಡಿದ್ದಾರೆ ಅರ್ಧ ರಾತ್ರಿನಲ್ಲಿ ಅಂತಂದರೆ. ಇವನು ಫ್ಲ್ಯಾಶ್ ಲೈಟ್ನ ಮೊಬೈಲ್ ಕಡೆ ಬಿಟ್ಟು ನೋಡ್ತಾನೆ. ಮರದ ಹತ್ರ ಹೋಗಿ ನೋಡಿದ್ರೆ ಯಾರೂ ಇರಲ್ಲ. ತೀರ ಭಯ ಆಗಿ ಈ ಓಡಾಡೋ ಸವಾಸನೆ ಬೇಡ ಅಂತ ಫಾಸ್ಟಾಗೆ ಮನೆ ಕಡೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಹೆದರಿಕೆಗೆ ಪ್ರತಿಯೊಬ್ಬರು ಎದೆ ಬಡ್ತಾ ಒಬ್ರಿಗೊಬ್ರು ಕೇಳಿಸ್ತಿತ್ತು ಅಂತ ಹೇಳ್ಬೋದು. ಅಷ್ಟಲ್ಲದೆ ಇವ್ರಿಗೆ ಎಂಥ ಅನುಭವ ಆಗ್ತಾ ಇರುತ್ತೆ ಅಂದರೆ, ಇವ್ರು ನಡೀತಾ ಇದ್ದರೆ ಯಾರೋ ಅಕ್ಕಪಕ್ಕದಲ್ಲಿ ಯಾರೋ ಫಾಸ್ಟಾಗಿ ಓಡಾಡ್ತಿದ್ದಾರೆ ಅನ್ನೋ ರೀತಿ. ಅಷ್ಟಲ್ಲದೆ ಸ್ವಲ್ಪ ಹೊತ್ತು ಸ್ವಲ್ಪ ಸೆಕೆಂಡ್ಸ್ಗಳಾದಮೇಲೆ ಹಾಗೆ ನಡೀತಾ ಇದ್ದರೆ ಇವ್ರ ಹಿಂದೆ ಯಾರೋ ಬರ್ತಾ ಇರೋ ರೀತಿ ಶಬ್ದ ಕೇಳಿಸ್ತಾ ಇರುತ್ತೆ. ಇವ್ರೇನಾದರೂ ನಿಂತ್ಕೊಂಡ್ರೆ ಆ ಬರ್ತಿದ್ದ ಶಬ್ದ ಕೂಡ ನಿಂತೋಗ್ತಾ ಇರುತ್ತೆ. ಇವ್ರಿಗೆ ಎಷ್ಟು ಹೆದರಿಕೆ ಆಗಿರುತ್ತೆ ಅಂದರೆ ಒಬ್ರಿಗೊಬ್ರಿಗೂ ಮಾತಾಡ್ಕೊಳ್ಳೋಷ್ಟು ಧೈರ್ಯನೂ ಇರೋಲ್ಲ. ಎಲ್ಲರೂ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಮಾತಾಡ್ದಂಗೆ ಸುಮ್ಮನೆ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಸ್ವಲ್ಪ ಹೊತ್ತು ಆದಮೇಲೆ ಅವ್ರಿಗೆ ರಿಯಲೈಸ್ ಆಗುತ್ತೆ, ಎಷ್ಟು ನಿಮಿಷ ನಡೆದ್ರೂ ಅವರಿದ್ದ ಜಾಗದಿಂದ ದೂರ ಹೋಗೇ ಇಲ್ಲ ಅನ್ನೋ ರೀತಿ. ಅಂದರೆ ಅವ್ರ ಪಕ್ಕದಲ್ಲಿದ್ದಂಥ ಸ್ಮಶಾನನ ಸುತ್ತಾಗ್ತಿರೋ ರೀತಿ ಅನುಭವ ಆಗ್ತಾ ಇರುತ್ತೆ.
ಆಗ ತಕ್ಷಣ ವಿಕ್ರಮ್ ಹೇಳ್ತಾನೆ, ಇದು ಯಾವುದೋ ದುಷ್ಟಶಕ್ತಿ ನಮ್ಮನ್ನ ಈ ಜಾಗದಿಂದ ಹೊರಗೋಗಕ್ಕೆ ಬಿಡ್ತಿಲ್ಲ. ಯಾವಾಗ ವಿಕ್ರಮ್ ಈ ರೀತಿ ಹೇಳ್ತಾನೆ ಎಲ್ಲರೂ ಜೋರಾಗಿ ನಡ್ಗಕ್ಕೆ ಶುರು ಮಾಡ್ತಾರೆ. ಆಗ ರಮೇಶ್, ಅಯ್ಯೋ ಏನೇ ಆಗಿರಲಿ ನಾವು ನಿಂತ್ಕೋಬಾರ್ದು, ನಡಿ ಹೋಗೋಣ ಅಂತ ಎಲ್ಲರೂ ಕೈ ಎಳ್ಕೊಂಡು ಮುಂದೆ ಹೋಗೋಕ್ಕೆ ಶುರು ಮಾಡ್ತಾನೆ. ಆದರೆ ಇದ್ದಕ್ಕಿದ್ದಾಗೆ ಹಿಂದಿಯಿಂದ ಯಾವುದೋ ಒಂದು ಜೋರದಾದ ಗಾಳಿ ಬಂದು ರಮೇಶ್ಗೆ ಹೊಡ್ಕೊಂಡು ಹೋಗುತ್ತೆ. ಅಂದರೆ ವ್ಯಕ್ತಿಯಲ್ಲ, ವಸ್ತು ಅಲ್ಲ, ಒಂದು ಗಾಳಿ ಹೊಡ್ಕೊಂಡು ಹೋಗುತ್ತೆ ಜೋರಾಗೆ. ಆ ರೀತಿ ಗಾಳಿ ಹಂಗೆ ಹೋಗಿದ ತಕ್ಷಣ ರಮೇಶ್ ಜ್ಞಾನ ತಪ್ಪಿ ಕೆಳಗೆ ಬಿದ್ದೋಗ್ತಾನೆ. ಇನ್ನು ಉಳಿದ 3 ಜನಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಭಯ ಜಾಸ್ತಿನೇ ಆಗ್ತಾ ಇರುತ್ತೆ. ತಕ್ಷಣ ರಮೇಶನ್ ಎತ್ಕೊಂಡು ಅಲ್ಲಿಂದ ಹೋಗೋದಕ್ಕೆ ಶುರು ಮಾಡ್ತಾರೆ. ಇವರೆಲ್ರಿಗೂ ಈಗ ರಮೇಶ್ದೇ ಚಿಂತೆ ಆಗಿರುತ್ತೆ. ಸುಮಾರು ಹೊತ್ತು ನಡೆದ ಮೇಲೆ ಯಾವುದೋ ಒಂದು ಮನೆಗಳಿರೋಂಥ ಗಲ್ಲಿ ತಲುಪ್ತಾರೆ. ಯಾವಾಗ ಗಲ್ಲಿ ಸ್ಟಾರ್ಟ್ ಆಗುತ್ತೆ, ಸದ್ಯ ಮನೆಗಳಿರೋಂಥ ಏರಿಯಾಗೆ ಬಂದು ಅಂತ ಎತ್ಕೊಂಡಿದ್ದ ರಮೇಶ್ನ ಕೆಳಗಿಳಿಸ್ತಾರೆ. ಅಂದರೆ ನೆಲದ ಮೇಲೆ ಮಲಗಿಸ್ತಾರೆ. ಮಲಗಿದ ತಕ್ಷಣ ಅವನಿಗೆ ಜ್ಞಾನ ಬಂದ್ಬಿಡತ್ತೆ, ಅಂದರೆ ಎಚ್ಚರ ಆಗುತ್ತೆ. ಆದರೆ ಎಚ್ಚರ ಆದ ರಮೇಶ್ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತಾನೆ. ಕಿರ್ಚದಲ್ದೆ ಪಕ್ಕದಲ್ಲಿ ನಿಂತಿದ್ದ ಆನಂದ್ ಕಾಲ್ನ ಜೋರಾಗಿ ಕಚ್ತಾನೆ. ಅವನು ಎಷ್ಟು ಜೋರಾಗಿ ಕಿರ್ಚ್ತಾನೆ ಅಂತಂದರೆ ಆನಂದ್ ಕೂಡ ಜೋರಾಗಿ ಕಿರ್ಚ್ಬಿಡ್ತಾನೆ. ಅಷ್ಟು ನೋವಾಗ್ತಾ ಇರುತ್ತೆ. ಇವರು ರಮೇಶ್ ಕಣ್ಗಳ ಕಡೆ ನೋಡಿದ್ರೆ ಅದು ನಾರ್ಮಲ್ ಕಣ್ಗಳ ಥರ ಇರಲ್ಲ, ಬಿಳಿ ಕಣ್ಗಳಾಗ್ಬಿಟ್ಟಿರುತ್ತೆ. ಯಾವಾಗ ಕಣ್ಗಳನ್ನು ಆ ರೀತಿ ಇರೋದು ನೋಡ್ತಾರೋ ವಿಕ್ರಮ್, ಓಡ್ರಿ ಇಲ್ಲಿಂದ, ಇದು ಕಣ್ಗಳಲ್ಲ, ಇದು ಮನುಷ್ಯ ಅಲ್ಲ, ಇವನೊಳಗೆ ಯಾವುದೋ ಆತ್ಮ ಸೇರ್ಕೊಂಡಿದೆ ಅಂತ ಜೋರಾಗಿ ಕಿರ್ಚ್ತಾನೆ. ಇವರೆಲ್ರಿಗೂ ಆ್ಯಕ್ಚುಲಿ ರಮೇಶ್ನ ಅಲ್ಲೇ ಬಿಟ್ಬಿಟ್ಟು ಓಡೋಗ್ಬೇಕು ಅಂತ ಅನಿಸುತ್ತೆ. ಆದರೆ ಎಲ್ಲರೂ ಒಟ್ಟಿಗೆ ಬಂದಿರ್ತಾರೆ. ಅಕಸ್ಮಾತ್ ಒಬ್ಬ ಮಿಸ್ ಆದರೂ ಮನೆಯವ್ರಿಗೆ ಉತ್ತರ ಕೊಡಬೇಕು, ಯಾಕಂದರೆ ಏನಾದರೂ ಆದರೆ ಅದಕ್ಕೆ ಕಾರಣ ಇವರಾಗಿರ್ತಾರೆ. ವಿಧಿ ಇಲ್ಲದೆ ರಮೇಶ್ ಕಡೆ ಜೋರಾಗೆ ಕಿರ್ಚ್ತಾರೆ. ಇವ್ರೂ, ಏನು ಮಾಡ್ತಿದ್ಯಾ ನೀನು, ಏನಕ್ಕೆ ಕಾಲು ಕಚ್ಚಿದೆ ಅಂತ. ಆಗ ಅವ್ನು ಮತ್ತೆ ಜ್ಞಾನ ಹೊರಟೋಗುತ್ತೆ. ಅವನು ಜ್ಞಾನ ಹೋದಾಗ ಇವ್ರು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವ್ನು ಬಿಟ್ಟು ಹೋಗೋದಕ್ಕೂ ಆಗಲ್ಲ. ಸ್ವಲ್ಪ ಮುಂದೆಗಡೆ ಒಂದು ಅಂಗಡಿ ಕಾಣಿಸ್ತಾ ಇರುತ್ತೆ, ಅಂದರೆ ಕ್ಲೋಸ್ ಆಗಿರೋ ಅಂಗಡಿ. ಆ ಅಂಗಡಿ ಹತ್ರ ಹೋಗ್ಬಿಟ್ಟು ಜೋರಾಗೆ ಶಟ್ರ್ ಮೇಲೆ ಬಡಿಯೋಕ್ಕೆ ಶುರು ಮಾಡ್ತಾರೆ. ಆ ಸೌಂಡ್ಗೆ ಯಾರಾದರೂ ಕೇಳಿಸ್ಕೊಂಡು ಊರ್ನೂರು ಆ ಜಾಗಕ್ಕೆ ಬರ್ತಾರ ಏನೋ ಅಂತ ಅವರು ಜೋರಾಗಿ ಶಟ್ರು ಬಡಿಯೋದು ಕೇಳಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಸ್ವಲ್ಪ ಇರುತ್ತೆ. ಆ ಮನೆಗಳಿಂದ ಒಂದು 4-5 ಜನ ಹೊರಗೆ ಓಡಿ ಇವ್ರ ಹತ್ರ ಬರ್ತಾರೆ. ಆ್ಯಕ್ಚುಲಿ ಶಟ್ರು ಬಡಿಯೋದು ಕೇಳಿ ಅವ್ರು ಓಡ್ ಬಂದವರು ಯಾರೋ ಕಳ್ಳರು ಬಂದಿರಬೇಕು ಅಂತ ಕೋಲ್ಗಳನ್ನ ತೊಗೊಂಬರ್ತಾರೆ. ಆದರೆ ಯಾವಾಗ ರಮೇಶ್ ಕಡೆ ನೋಡ್ತಾರೆ ಅವ್ರಿಗಾಗಲೇ ಗೊತ್ತಾಗುತ್ತೆ, ಇಲ್ಲಿ ಏನೋ ನಡೆದಿದೆ ಅಂತ. ಆಗ ಇವ್ರು ಹೇಳ್ತಾರೆ ರಮೇಶ್ ಜೊತೆ ಏನು ನಡೀತು, ಸ್ಮಶಾನದ ಹತ್ರ ಹೋಗ್ಬೇಕಾದ್ರೆ ಅವನಿಗೆ ಒಂದು ರೀತಿ ಗಾಳಿ ಹೊಡೆದಿದ್ದ ರೀತಿ, ಹಾಗೂ ಅವನಿಗೆ ಆ ಮರದ ಮೇಲೆ ವಿಚಿತ್ರವಾದ ಆಕೃತಿ ಕಾಣಿಸಿದ್ದು ಎಲ್ಲ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಿದ್ದು ಊರಿನವರು ಇವ್ರಿಗೆ ತುಂಬಾ ಬೈತಾರೆ. ರಮೇಶ್ ಹತ್ರ ಹೋಗಿ ನೋಡಿದ್ರೆ ಕೆಳಗೆ ಬಿದ್ದಿದ್ದು ರಮೇಶು ಎಚ್ಚರ ಆಗಿರುತ್ತೆ, ವಿಚಿತ್ರವಾಗಿ ಸೌಂಡ್ ಮಾಡ್ತಾ ಇರ್ತಾನೆ, ಅವನಿಗವನೇ ನಗ್ತಾ ಇರ್ತಾನೆ. ಅವ್ರಿಗೂ ಗೊತ್ತಾಗುತ್ತೆ ಇವನೊಳಗೆ ಯಾವುದೋ ದುಷ್ಟಶಕ್ತಿ ಸೇರ್ಕೊಂಡಿದೆ ಅಂತ. ಅದಕ್ಕೋಸ್ಕರ ಅವ್ರಿಗೆ ಪರಿಚಯ ಇರೋ ಒಬ್ಬ ತಾಂತ್ರಿಕರ ಹತ್ರ ಕರ್ಕೊಂಡೋಗೋದಕ್ಕೆ ಹೇಳ್ತಾರೆ. ಇವ್ರು 3 ಜನ ವಿಧಿ ಇಲ್ಲ ಆಯಿತು ಅಂತ ಹೇಳ್ತಾರೆ. ಗಟ್ಟಿಯಾಗಿ ಕೈ ಕಾಲು ಹಿಡ್ಕೊಂಡು ಅವನ್ನ ಆ ತಾಂತ್ರಿಕರು ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ. ಯಾವಾಗ ತಾಂತ್ರಿಕರ ಮನೆ ಹತ್ರ ಕರ್ಕೊಂಡೋಗಿ ಇವರು ಮನೆ ಬಾಗಿಲು ಮುಂದೆ ನಿಲ್ಲಿಸಿದ್ರೆ ಅವ್ನು ಇನ್ನೂ ಜೋರಾಗಿ ಕಿರ್ಚಕ್ಕೆ ಶುರು ಮಾಡ್ತಾನೆ. ಅಂದರೆ ಅವನಿಗೆ ಆ ಮನೆ ಹತ್ರ ನೋಡಿ ಅಥವಾ ಮನೆ ಬಾಗಿಲು ನೋಡಿ ಒಂದು ರೀತಿ ಹಿಂಸೆ ಆಗ್ತಾ ಇರುತ್ತೆ. ಬಾಗಿಲು ತಕ್ಕೊಂಡು ತಾಂತ್ರಿಕರು ಹೊರಗೆ ಬಂದರೆ ಅವರು ನೋಡಿದ ತಕ್ಷಣ ಜೋರಾಗಿ ನಗಕ್ಕೆ ಶುರು ಮಾಡ್ತಾನೆ, ಮತ್ತೆ ಜೋರಾಗಿ ಕಿರ್ಚ್ತಾನೆ, ವಿಚಿತ್ರವಾಗಿ ಅಳ್ತಾ ಇರ್ತಾನೆ. ಅವ್ರಿಗೂ ಗೊತ್ತಾಗುತ್ತೆ ಅವನ ಒಳಗಡೆ ಯಾವುದೋ ಒಂದು ಹೆಣ್ಣಿನ ಆತ್ಮ ಸೇರಿಕೊಂಡಿದೆ ಅಂತ. ಆಗ ಅವ್ರ ತಾಂತ್ರಿಕರು ಇವನೊಬ್ಬನ ಮಾತ್ರ ನಮ್ಮ ಮನೆ ಒಳಗೆ ಕಳಿಸಿ ನೀವೆಲ್ಲರೂ ಹೊರಗೆ ಇರಿ ಅಂತ ಹೇಳ್ತಾರೆ. ಈ ಕಡೆ ರಮೇಶ್ ಕಂಟಿನ್ಯೂಸ್ ಆಗಿ ವಿಚಿತ್ರವಾಗಿ ಶಬ್ದ ಮಾಡ್ತಾನೆ ಇರ್ತಾನೆ, ಮನೆಯೊಳಗೆ ಹೋಗೋದಕ್ಕೂ ಒಪ್ತಾ ಇರಲ್ಲ. ಎಲ್ಲರೂ ಅವನ್ನ ಮನೆಯೊಳಗೆ ತಳ್ಳಬೇಕು ಅಂತ ಕೈ ಕಾಲು ಹಿಡ್ಕೊಂಡ್ರೆ ವಿಚಿತ್ರವಾದ ಬೇಡಿಕೆಗಳು ನೀಡ್ತಾ ಇರ್ತಾನೆ ಹೆಣ್ಣಿನ ಧ್ವನಿನಲ್ಲಿ. ನನಗೆ ಮಾಂಸ ಬೇಕು, ರಕ್ತ ಬೇಕು, ಮಾಂಸ ಕೊಡಿ, ತಿಂದು ತುಂಬ ದಿನ ಆಗಿದೆ. ಇದನ್ನು ಕೇಳಿಸಿ ಎಲ್ರಿಗೂ ಹೆದರಿಕೆ ಆಗಿಬಿಟ್ಟಿರುತ್ತೆ. ಇದನ್ನು ಕೇಳಿದ ಈ 3 ಜನಕ್ಕಂತೂ ತುಂಬಾ ಹೆದರಿಕೆ ಆಗೋಗುತ್ತೆ. ಹೆದರಿಕೆ ಇವ್ರಿಗೆ ಮೊದಲೇ ಆಗೋಗಿತ್ತು. ಆದರೆ ಅಕಸ್ಮಾತ್ ರಮೇಶ್ಗೆ ಏನಾದ್ರು ಆದರೆ ಅದನ್ನು ಇವ್ರ ಜೀವನ ಪೂರ್ತಿ ಮರೆಯೋಕ್ಕಾಗಲ್ಲ ಅಂತ ತಾಂತ್ರಿಕರು ತಡ ಮಾಡದೆ ಅವ್ನ ಜುಟ್ಟು ಹಿಡ್ಕೊಂಡು ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ. ಮನೆಯೊಳಗೆ ಕರ್ಕೊಂಡೋಗಿ ಮನೆ ಹಾಲ್ ಮಧ್ಯದಲ್ಲಿದ್ದಂಥ ಒಂದು ಕಂಬಕ್ಕೆ ಕಟ್ಟಾಕ್ತಾರೆ. ಕಂಬಕ್ಕೆ ಕಟ್ಟಾಕಿ ಮನೆ ಬಾಗಿಲು ಹಾಕ್ಕೊತಾರೆ. ಸ್ವಲ್ಪ ಹೊತ್ತು ಆದಮೇಲೆ ಬಾಗಿಲು ತೆಗೀತಾರೆ. ಹೊರಗಡೆ ಮಧ್ಯದಲ್ಲಿ ನಿಂತಿದ್ದ ರಮೇಶ್ ತುಂಬಾ ಬೇವತ್ಬಿಟ್ಟಿರ್ತಾನೆ. ಸ್ವಲ್ಪ ಜ್ಞಾನ ಬಂದಿರುತ್ತೆ, ನಾರ್ಮಲಾಗಿದ್ದ ಅಂತ ಕಾಣಿಸುತ್ತೆ. ತಾಂತ್ರಿಕರು ಅವರ ಒಂದು ಸಿದ್ಧಿ ಶಕ್ತಿಯಿಂದ ಆ ಆತ್ಮನ ಓಡಿಸಿದ್ರು ಅಂತ ಕಾಣುತ್ತೆ. ಯಾಕಂದರೆ ಇವರು ರಮೇಶ್ ಕಡೆ ನೋಡಿದಾಗ ಅವನ ಮುಖದಲ್ಲಿ ಭಯ ಕಾಣಿಸ್ತಾ ಇರುತ್ತೆ. ಆ ತಾಂತ್ರಿಕರು ಅವನ ಕಟ್ಟನ್ನ ಬಿಚ್ಚಿ ವಾಪಸ್ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಹೇಳ್ತಾರೆ. ಹೀಗೆ ಅವನನ್ನು ಸರಿ ಮಾಡಿದ ತಾಂತ್ರಿಕರು
ಯಾವತ್ತು ಅರ್ಧ ರಾತ್ರಿನಲ್ಲಿ, ಅದರಲ್ಲೂ ಅಮಾವಾಸ್ಯೆ ರಾತ್ರಿ, ಯಾಕಂದರೆ ಇವ್ರು ಸುತ್ತಾಡೋಕ್ಕೆ ಅಂತ ಹೋಗಿದ್ದ ದಿನ ಒಂದು ಅಮಾವಾಸ್ಯೆ ದಿನ ಆಗಿರುತ್ತೆ, ಅಮಾವಾಸ್ಯೆಯ ರಾತ್ರಿ. ಈ ರೀತಿ ಅವನಿಗೆಲ್ಲ ಸರಿ ಮಾಡಿ ಮನೆಗೆ ಬರೋಷ್ಟರಲ್ಲಿ ಬೆಳಗ್ಗೆ 6 ಗಂಟೆ ಆಗಿರುತ್ತೆ. ಮನೆಯವ್ರಿಗೂ ಈ ವಿಷಯ ಎಲ್ಲ ಗೊತ್ತಾಗುತ್ತೆ. ಎಲ್ಲರೂ ತುಂಬ ಬೈತಾರೆ. ಕೊನೆಗೆ ಪ್ರತಾಪ್ ತಂದೆ ವಾಪಸ್ ಊರಿಗೆ ಬಂದು ಅವನ್ನ ಮತ್ತೆ ಸಿಟಿಗೆ ಕರ್ಕೊಂಡು ಹೋಗ್ತಾರೆ, ಅಂದರೆ ರಾಯಚೂರಿಗೆ ಕರ್ಕೊಂಡು ಹೋಗ್ತಾರೆ. ಆದರೆ ರಮೇಶ್ನ ಕರ್ಕೊಂಬರೋದಕ್ಕೆ ಮುಂಚೆ ಪ್ರತಾಪ್ ಕೇಳ್ತಾನೆ, ಏನಕ್ಕೆ ಅಮಾವಾಸ್ಯೆ ದಿನವೇ ಈ ರೀತಿ ಆಗುತ್ತೆ, ಪೂರ್ಣಿಮೆ ಅಮಾವಾಸ್ಯೆ ದಿನ ಯಾಕೆ ಆತ್ಮಗಳು ಹಿಡ್ಕೋತವೆ ಅಥವಾ ಏನಕ್ಕೆ ಅಂತ ಕೇಳಿದಾಗ, ಸಾಮಾನ್ಯವಾಗಿ ಅಮಾವಾಸ್ಯೆ ದಿನ ಅಥವಾ ಪೂರ್ಣಿಮೆ ದಿನ ಆತ್ಮಗಳ ಶಕ್ತಿಯಲ್ಲಿ ವೃದ್ಧಿಯಾಗಿರುತ್ತೆ. ಮನುಷ್ಯರ ಶಕ್ತಿನಲ್ಲಿ ಕ್ಷೀಣತೆ ಕಾಣ್ತಾ ಇರುತ್ತೆ. ಅಂದರೆ ನಕಾರಾತ್ಮಕ ಶಕ್ತಿಗಳು ಮೇಲ್ಗೈನಲ್ಲಿದ್ದರೆ, ಸಕಾರಾತ್ಮಕ ಅಂದರೆ ನಾರ್ಮಲ್ ಆತ್ಮಗಳು ಕೆಳಗೈನಲ್ಲಿರುತ್ತೆ. ಔರಾ ಅಂತ ಏನು ಕರೀತಾರೆ, ಅಂದರೆ ಮಾನವನ ಆತ್ಮದ ಶಕ್ತಿ ಅದು ತೀರ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರನೇ ಅಮಾವಾಸ್ಯೆ ದಿನ ಸಾಮಾನ್ಯವಾಗಿ ಈ ಮಾಟ ಮಂತ್ರ, ತಂತ್ರ ಮಂತ್ರಗಳನ್ನು ಮಾಡೋದು. ಇದನ್ನೆಲ್ಲ ಏನಕ್ಕೆ ಮಾಡ್ತಾರೆ ಅಂತಂದರೆ, ದೇವ ಪ್ರೇತಗಳನ್ನ ಹಿಡಿದು ಅದರಿಂದ ಕೆಲಸಗಳನ್ನು ಮಾಡಿಸ್ಕೊಳ್ಳೋಕ್ಕೆ, ಅಥವಾ ಸುತ್ತಾಡ್ತಿರೋವಂಥ ದೇವ ಪ್ರೇತಗಳಿಗೆ ಶಕ್ತಿ ಜಾಸ್ತಿಯಾಗಿ ಯಾರಾದರೂ ಅವು ಇರುವಂಥ ಜಾಗಗಳಿಗೆ ಹೋದರೆ ತೊಂದರೆ ಕೊಡ್ತವೆ ಅಂತ ತಾಂತ್ರಿಕರು ಇವರು ಹೇಳ್ತಾರೆ. ಸೊ ವೀಕ್ಷಕರೇ, ಇದಾಗಿತ್ತು ಪ್ರತಾಪ್ ಜೊತೆ ನಡೆದಂಥ ಒಂದು ಘಟನೆ. ಈ ಕತೆ ಮೂಲಕ ಏನು ತಿಳ್ಕೊಬೋದು ಅಂತಂದರೆ, ರಾತ್ರಿ ಹೊತ್ತು ಯಾವತ್ತು ಬಂಡು ಧೈರ್ಯದಿಂದ, ಅದರಲ್ಲೂ ಅಮಾವಾಸ್ಯೆ ಪೂರ್ಣಿಮೆ ದಿನ ನನಗೂ ಇಂಥ ಕೆಲಸ ಮಾಡ್ತೀನಿ, ನಾನು ಎಲ್ಲಿ ಬೇಕಾದರೂ ಹೋಗ್ತೀನಿ ಅಂತ ಹೋಗೋದು ಅಷ್ಟು ಸರಿಯಿಲ್ಲ ಅಂತ ಕಾಣುತ್ತೆ. ಯಾಕಂದರೆ ಗ್ರಹಗತಿಗಳು ಸರಿಯಿಲ್ಲ ಅಂತಂದರೆ ಏನು ಬೇಕಾದರೂ ಆಗ್ಬೋದು. ಏನೇ ಇರಲಿ, ಈ ನನ್ನ ಕತೆ ಮೂಲಕ ಯಾವ ನಂಬಿಕೆಗಳನ್ನ ನಾನು ಪ್ರೂವ್ ಮಾಡಬೇಕು ಅಂತಿಲ್ಲ. ಇದು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ. ಇಷ್ಟು ಹೇಳ್ತಾ ಈ ಕತೆನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.